ವೆಲ್ಕಮ್ ಟು ಗೌರಿ ಗಣೇಶ ಹಬ್ಬ ವ್ಲಾಗ್. ಸೊ ಇದು ನಮ್ಮ ಮನೆ ಹಾಲು. ಇಲ್ಲಿ ನಾವು ಗೌರಿ ಗಣೇಶ ಕುಂಡಿಸ್ತೀವಿ. ಸೊ ಈ ಥರ ಹಿಂದೆ ಬ್ಯಾಕ್ ಡ್ರಾಪ್ ಏನು ನೋಡ್ತಿದ್ದೀರಲ್ಲ ಅದು ಡಿಟ್ಯಾಚಬಲು. ಬೇಕಾದಾಗ ನಾವು ಹಾಕೋತೀವಿ, ಇಲ್ಲಾಂದರೆ ಬಿಚ್ತೀವಿ. ಸೊ ಈ ಥರ ಡೈನಿಂಗ್ ಟೇಬಲ್ ಮೇಲೆ ಅದ್ರ ಮುಂದೆ ಒಂದು ಟೇಬಲಿಗೆ ಕುಂಡಿಸ್ತೀವಿ. ಸೊ ಇದು ನಮ್ಮಮ್ಮ ಬಾಗ್ನಕ್ಕೆಲ್ಲ ಅರಿಶಿನ ಕುಂಕುಮ ಈ ಥರ ಹಾಕ್ತಾರೆ. ಇದು ತೆಂಗಿನ ನಾರಿಂದ, ತೆಂಗಿನಕಾಯಿದು ಇರುತ್ತಲ್ಲ ಅದ್ರದ್ದು ನಾರಿಂದ ಈ ಥರ ಹಾಕ್ತಾರೆ. ಸೊ ಯಾವುದೇ ರೀತಿ ನಮಗೂ ಕೈಗೇನೂ ಆಗಲ್ಲ ಮತ್ತು ನೀಟಾಗೂ ಬರುತ್ತೆ ಅಂತ ಈ ಥರ ಹಾಕ್ತಾರೆ. ತುಂಬ ನೀಟಾಗೂ ಬರುತ್ತೆ. ನಾವು ಈ ಥರ ಹಾಕಿ ಮಧ್ಯದಲ್ಲಿ ಒಂದು ಮಧ್ಯದಲ್ಲಿ ಕುಂಕುಮ ಇಕ್ತೀವಿ. ಅದೇನು ಕುಂಕುಮ ನಾವು ಕೈಯಲ್ಲೂ ಇಕ್ಬೋದು, ಬಟ್ ಮೇನ್ ಅರಿಶಿನ ಬೆಳೆಯೋಕ್ಕೆ ನಾವು ಈ ಥರ ಯೂಸ್ ಮಾಡ್ಕೋತೀವಿ. ಫಸ್ಟು ಬಾಗಿನ ಎಲ್ಲ ತೊಳೆದು ಒಣಗಾಕಿ ಆಮೇಲೆ ಒಣಗಿಸಾದ್ಮೇಲೆ ನಾವು ಈ ಥರ ಮಾಡ್ತೀವಿ. ನಾವು ಗೌರಿ ಕುಂಡಿಸೋದ್ರಿಂದ ನಾವು ಈ ಥರ ಬಾಗಿನ ಕೊಡಬೇಕಾಗತ್ತೆ, ಮರದ ಬಾಗಿನ. ಸೊ ಅದಕ್ಕೋಸ್ಕರ ನಾವು ಈ ಥರ ರೆಡಿ ಮಾಡ್ಕೋತೀವಿ. ಸೊ ನಾವು ಹಿಂದಿನ ದಿವಸನೇ ಈ ಥರ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಬಾಗ್ನಕ್ಕೆ ಏನೇನು ಬೇಕೋ ಅದೆಲ್ಲ ನಾವು ಜೋಡಿಸ್ಕೊತಾ ಹೋಗ್ತೀವಿ. ನಾವಿಲ್ಲಿ ದವಸ ಧಾನ್ಯ ಅಂತ ಏನು ಬೇಕಲ್ಲ, ಈ ಥರ ಹಣ್ಣು ಮತ್ತು ಬಿಚ್ಚಲೆ ಗೌರಮ್ಮ ಮತ್ತು ತೆಂಗಿನಕಾಯಿ ಅದೆಲ್ಲ ಇಕ್ತೀವಿ. ಅದಾದಮೇಲೆ ನಾವು ಶಾಪಿಂಗ್ ಹೋಗಿದ್ವಿ ಗೌರಿ ಗಣೇಶ ತರೋಕ್ಕೆ. ನನ್ನ ಮಗನೂ ಕರ್ಕೊಂಡು ಹೋಗಿದ್ದ, ಅವ್ನಿಗೊಂದು ಮೆಮೊರೇಬಲ್ ಇರುತ್ತೆ ಅಂತ. ಅದಾದಮೇಲೆ ಇದು ಗೌರಿ ಬಾಗ್ನ ಅಂತ, ನಾವು ಗೌರಿಗೆ ಈ ಥರ ಬಾಗ್ನ ಒಪ್ಪಿಸ್ಬಿಟ್ಟು ಆಮೇಲೆ ನಾವು ಬೇರೆಯವ್ರಿಗೆ ಬಾಗ್ನ ಕೊಡೋಕ್ಕೆ ಹೋಗ್ತೀವಿ. ನಾವು ನಮ್ಮ ಮಮ್ಮಿ ಈ ಥರ ಗೌರಿಗೆ ಆರತಿ ಬೆಳಗ್ತಿದ್ವಿ. ಅದು ಆರತಿ ಬೆಳಗಿ ನಮ್ಮ ಪೂಜೆ ಎಲ್ಲ ಆದಮೇಲೆ ನಾವು ಬೇರೆಯವ್ರಿಗೆ ಬಾಗಿನ ಕೊಡೋಕ್ಕೆ ಹೋಗ್ತಿದ್ವಿ. ಸೊ ನಮಗೆ ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಳ್ಳೋದು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಪ್ರತಿ ವರ್ಷ ಈ ಥರ ತಗೋತೀವಿ. ಸೊ ಇವಾಗಲಿಂದ ನಮ್ಮ ಮಗನೂ ಆ್ಯಡ್ ಆನ್ ಆಗಿದ್ದಾನೆ, ಅವನು ನಮ್ಮ ಜೊತೆ ಬರ್ತಾನಲ್ಲ. ಸೊ ನಾವೊಂದು ಫೋಟೋ ತಕ್ಕೋತೀವಿ. ಸೊ ಇಲ್ಲಿ ನೀವು ಏನು ನೋಡ್ತಿದ್ರೆ ಡೀಟೇಲಾಗಿ ಹಾರ ಮತ್ತು ಇದೆಲ್ಲ ಪ್ರತಿಯೊಂದೂ ಡೆಕೋರೇಷನ್ ಇರ್ಬೋದು, ಹಾರ ತಂದಿರೋದಿರ್ಬೋದು, ಅಲಂಕಾರ ಮಾಡೋದು ನಮ್ಮ ಅಪ್ಪನೇ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂದ, ತುಂಬ ಹೂವು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದು ಮಾಡ್ತಾರೆ. ಅವ್ರ ಪೇಷನ್ಸು, ಅವ್ರ ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್. ಈ ಏಜಲ್ಲೂ ನಮ್ಮ ತಂದೆ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರು ಹೆಲ್ಪ್ ಇಲ್ದೇನೂ ಅವರೊಬ್ಬರೇ ಮಾರ್ಕೆಟ್ಗೆ ಹೋಗಿ ಇಷ್ಟು ಹಾರನೂ ಅವರೇ ತರ್ತಾರೆ. ಸೊ ಇದೆಲ್ಲ ಏನು ವೆರೈಟೀಸ್ ಆಫ್ ಕಡುಬು ನಾವು ಇಕ್ತೀವಿ ಗಣೇಶ ಹಬ್ಬದ ದಿವಸ. ಸೊ ಅದೆಲ್ಲ ನಮ್ಮ ಮಮ್ಮಿ ಮಾಡ್ತಾರೆ. ನಮ್ಮ ಮಮ್ಮಿ ಕಿಚನಲ್ಲಿ ಮಾಡಿದ್ರೆ ನಮ್ಮ ಅಪ್ಪ ಅಷ್ಟೇ ಈಕ್ವಲಾಗಿ ಡೆಕೋರೇಷನಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಮಾಡ್ತಾರೆ. ಕಿಚನಲ್ಲೂ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತಾರೆ. ಸೊ ಅವರಿಬ್ಬರು ಅಷ್ಟು ಚೆನ್ನಾಗಿ ಹಬ್ಬ ಅಂದರೆ ಇಂಟ್ರೆಸ್ಟ್ ಕೊಟ್ಟು ಅಷ್ಟು ಶ್ರಮಪಟ್ಟು ಮಾಡ್ತಾರೆ. ಸೊ ನಮಗೊಂಥರ ಇದು ಆಗಿತ್ತು ನಮ್ಮ ಮನೆ ಗೌರಿ ಗಣೇಶ ಹಬ್ಬ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.